ಎಲ್ರಿಗೂ ನಮಸ್ಕಾರ. ನಾನಿವತ್ತು ನೆನ್ಮಂಗ್ಲಿಂದ ದೊಡ್ಡಬಳ್ಳಾಪುರ ರಸ್ತೆ ಹೋಗೋ ಒಂದು ಗೊಲ್ಲಹಳ್ಳಿ ಹತ್ರ ಇದ್ದೀನಿ. ನೋಡಿ, ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು 4 ವರ್ಷದಿಂದ ನಡೀತಾ ಇದೆ. ಇದುವರೆಗೂ ಇದನ್ನ ಕಂಪ್ಲೀಟೇ ಮಾಡಿಲ್ಲ. ಆಮೇಲೆ ಇನ್ನೊಂದೇನಂದ್ರೆ, ಇಲ್ಲಿ ನೋಡಿ, ಇದೆಲ್ಲ ರೋಡಲ್ಲೆಲ್ಲ ಗುಂಡಿ ಬಿದ್ದಿದೆ, ಧೂಳು. ರಸ್ತೆಗೆ ನೀರು ಹಾಕಿಲ್ಲ. ನೋಡಿ, ನೀವೇ ನೋಡಿ, ನೀರು ಕೂಡ ಹಾಕಿಲ್ಲ. ಇಲ್ಲಿ ಓಡಾಡೋರು ಪಾಪ ತುಂಬಾನೇ ತೊಂದರೆ ಆಗ್ತಾ ಇದೆ. ಆಮೇಲೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಗುಂಡಿಗಳಿದಾವೆ. ರಾತ್ರಿ ಹೊತ್ತು ಬರೋರು ತುಂಬಾನೇ ಕಷ್ಟಪಟ್ಕೊಂಡ್ ಬರ್ಬೇಕು. ಆಮೇಲೆ ಕಾರ್ಗಳು ಏನಾದ್ರು ಸಣ್ಣ ಪುಟ್ಟ ಕಾರ್ಗಳು ಹೋಗೋದಕ್ಕೂ ತುಂಬಾ ತೊಂದರೆ ಆಗ್ತಾ ಇದೆ. ಸಂಬಂಧಪಟ್ಟವ್ರು ಏನು ನೆಲಮಂಗಲ ಶಾಸಕರಿದ್ರ ಶ್ರೀನಿವಾಸ್ ಅವರು, ದಯವಿಟ್ಟು ಸರ್ ಇದನ್ನ ಬೇಗ ರೆಡಿ ಮಾಡಿಸ್ಕೊಂಡ್ ಕೊಡಿ. ಜನಗಳು ತುಂಬಾ, ಈಗ ಬೇಸಿಗೆ ಬೇರೆ ಸ್ಟಾರ್ಟ್ ಆಯ್ತು, ತುಂಬಾನೇ ಧೂಳು. ಏನಾದ್ರು ದೊಡ್ಡ ಲಾರಿಗಳು ಏನಾದ್ರು ಹೋದ್ರೆ ಹಿಂದೆ ಬರೋ ಯಾವುದೇ ವೆಹಿಕಲ್ಗೆ ರೋಡೇ ಕಾಣಿಸೋದಿಲ್ಲ. ಅದರಲ್ಲೂ ರಾತ್ರಿ ಹೊತ್ತೇನಾದ್ರು ಇಲ್ಲೆಲ್ಲ ಓಡಾಡೋದು ತುಂಬಾ ಹಳ್ಳಿ ಜನಗಳೇ ಓಡಾಡೋದು. ರಾತ್ರಿ ಹೊತ್ತೇನಾದ್ರು ಅವ್ರು ಮೊದಲೇ ಹೆಲ್ಮೆಟ್ ಹಾಕೊಂಡು ಓಡಾಡಲ್ಲ. ಈ ರೋಡಲ್ಲಿ ಗುಂಡಿಲೇನ ಬಿದ್ದವ್ರಿಗೆ ಹೆಚ್ಚು ಕಮ್ಮಿ ಆದರೆ ದಯವಿಟ್ಟು, ತುಂಬಾ ಬಡವರು ಇರ್ತಾರೆ. ಈಗ ಇರೋ ಆಸ್ಪತ್ರೆಗಳಲ್ಲಿ ಅವರು ಬಿಲ್ ಕೊಟ್ಟೋಷ್ಟು ಶ್ರೀಮಂತರು ಇಲ್ಲ. ಅವರು ತುಂಬಾನೇ ಬಡವರು ಇದ್ದಾರೆ. ದಯವಿಟ್ಟು ಏನ್ ರಸ್ತೆ ಇದೆ ನೋಡಿ, ತುಂಬಾನೇ ಧೂಳು ಹೆಂಗ್ ಬರ್ತಾ ಇದೆ. ಇದೆಲ್ಲ ಧೂಳು ನೋಡಿ, ಅದು ಧೂಳು. ಏನಾದ್ರೂ ಕಾಣ್ತಾ ಇದೆಯಾ ನೋಡಿ, ಎಷ್ಟು ಧೂಳು ಬರುತ್ತೆ. ಇಂಥ ರೋಡಲ್ಲಿ ನಾವು ಓಡಾಡ್ತಾ ಇದೀವಿ. ದಯವಿಟ್ಟು ನಿಮ್ಗೆ ಆಗಲ್ಲ ಅಂತ ಹೇಳ್ಬಿಡಿ. ಯಾರ KRS ಪಟ್ಟಿರೋ ಇಲ್ಲ, ಯಾವ್ದಾದ್ರು ನಮ್ಮ ಪಕ್ಷದವರೇ ನಾವೇ ಬಂದು ಆಡಳಿತ ಮಾಡ್ತೀವಿ. ಏನ್ ರಸ್ತೆ ಇದೆ ಇದನ್ನೆಲ್ಲ ನಾವು ರೆಡಿ ಮಾಡಿಸ್ತೀವಿ. ನಿಮ್ ಕೈಲಿ ಆಗಲ್ಲ ಅಂದ್ರೆ ಹೇಳ್ಬಿಡಿ, ನಮ್ಮ ಕೈಲಿ ಆಗಲ್ಲ ಇದನ್ನೆಲ್ಲ ರೆಡಿ ಮಾಡ್ಸಕ್ಕೆ. ಸಂಬಂಧಪಟ್ಟ ಅಧಿಕಾರಿಗಳು ಏನೇ ಇದ್ರು ಆಗಲ್ಲ ಅಂತ ಹೇಳಿ ನಾವು ಮಾಡಿಸ್ತೀವಿ. ಇಲ್ಲ ಅಂದ್ರೆ ಏನ್ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ ಶಾಸಕರು ಯಾರಿದ್ರ, ಇವರೆಲ್ಲ ಸತ್ತೋಗ್ಬಿಟ್ಟವ್ರೆ ಅಂತ ನಾವು ಶವಯಾತ್ರೆ ಮೆರವಣಿಗೆನ ನಾವು KRS ಪಾರ್ಟಿಯಿಂದ ಮಾಡ್ತೀವಿ ಅಂತ ನಾನು ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ. ದಯವಿಟ್ಟು ಏನಿದೆ ಇದು ಗೊಲ್ಲಹಳ್ಳಿ, ನೆನ್ಮಂಗ್ಲ ಇಂದ ದೊಡ್ಡಬಳ್ಳಾಪುರ ರೋಡು ಗೊಲ್ಲಹಳ್ಳಿ ಅಂಡರ್ ಕನ್ಸ್ಟ್ರಕ್ಷನ್. ಇಲ್ಲಿ ಯಾವುದೇ ಸೈನ್ ಬೋರ್ಡ್ ಇಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ ಒಂದು ಏನೋ ಬೋರ್ಡ್ ಯಾವುದೂ ಇಲ್ಲ. ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತಲೂ ಗೊತ್ತಾಗಲ್ಲ, ಏನೋ ಗೊತ್ತಾಗಲ್ಲ. ಇಲ್ಲಿ ಗುಂಡಿ ಇದೆಯಾ ಏನಿದೆಯಾ. ಆಮೇಲೆ ಇನ್ನೊಂದು, ಕನ್ಸ್ಟ್ರಕ್ಷನ್ ಅಲ್ಲಿ ಇಲ್ಲೆಲ್ಲ ರೇಡಿಯಂ ಟೇಪು ಆ ಥರ ಹಾಕಬೇಕು. ಆ ಥರ ಯಾವುದೇ ಒಂದು ಮುಂಜಾಗ್ರತೆಯಿಂದ ಯಾವುದೇ ಒಂದು ಕೆಲಸ ಮಾಡಿಲ್ಲ. ನೋಡಿ, ಈ ಥರ ದೊಡ್ಡ ಲಾರಿ ಬರ್ತವೆ, ಲಾರಿ ಪಕ್ಕ ನೋಡಿ ಗಾಡಿ ಹೆಂಗ್ ಬರ್ತಾ ಇದೆ. ಈ ಥರ ಧೂಳು, ಈ ತರ ಒಂದು ರಸ್ತೆನಲ್ಲಿ ನಾವು ಓಡಾಡಬೇಕು ದಿನ. ಇವ್ರಿಗೆ ಓಟ್ ಹಾಕಿರೋ ತಪ್ಪಿಗೆ ನಾವು ಇಂಥ ಕಿತ್ತೋಗಿರೋ ರೋಡಲ್ಲಿ ನೋಡಿ ಆಪೋಸಿಟ್ ಗಾಡಿ ಓಡಾಡ್ತವೆ. ಏನಾದ್ರೂ ಧೂಳಲ್ಲಿ ಗೊತ್ತಾಗದೆ ಟೂ ವೀಲರ್ ಏನೋ ಮಧ್ಯೆ ಸಿಕ್ಕಾಕೊಂಡ್ರೆ ಅವ್ರು ಹೆಣನೇ ಆಗೋದು, ಬದುಕೋದಂತೂ ಇಲ್ಲ. ದಯವಿಟ್ಟು ಸಂಬಂಧಪಟ್ಟವ್ರು ಯಾರೋ ಶಾಸಕರು ಇದ್ದೀರಾ ಸರ್, ನೋಡಿ, ನೀವೇ ನೋಡಿ, ಇಂಥ ರೋಡಲ್ಲಿ ನಾವು ಓಡಾಡ್ತಾ ಇದ್ದೀವಿ. ದಯವಿಟ್ಟು ಈ ರಸ್ತೆನ ರೆಡಿ ಮಾಡ್ಸ್ಕೊಂಡು ಕೊಡಿ ಸರ್. 4-5 ವರ್ಷ ಆಯ್ತು. ಜನಗಳು ಹೆಂಗ್ ಓಡಾಡ್ಬೇಕು ಹೇಳಿ. ಆ ಅಂಡರ್ ಪಾಸ್ ಅಲ್ಲಿ ಬರಕ್ಕಾಗಲ್ಲ, 4 ಕಡೆ ಗುಂಡಿ ಐತೆ. ಅಲ್ಲ, ಏನಾದ್ರೂ ಹೇಳ್ಬಿಟ್ರೆ ಶಾಸಕರನ್ನ ದೂರ್ತಾರೆ ಅಂತ. ಈಗ ನಿಮ್ಗೆ ನಗರಸಭೆ ನೆನ್ಮಂಗ್ಲ ಒಳಗಡೆ, ಟೌನ್ ಒಳಗಡೆ ಮಾತ್ರ ನಿಮ್ಗೆ ಓಟ್ ಹಾಕಿದಾರ, ಅಲ್ಲಿ ಮಾತ್ರ ರಸ್ತೆ ಚೆನ್ನಾಗಿರ್ಬೇಕು. ಇಲ್ಲೆಲ್ಲ ರೋಡ್ ಕಿತ್ತೋಗಿರ್ಬೇಕಾ? ನೋಡಿ, ನೀರ್ ಹಾಕಿದಾರ, ಇಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ನೀರ್ ಹಾಕಿದಾರ, ನೀರ್ ಹಾಕಿಲ್ಲ, ಬರೀ ಧೂಳು. ನೀವು ಏನು ಯಾವಾಗ್ಲೂ ಫಂಕ್ಷನ್ನು ಅದು ಇದು ಸುತ್ತಾಡೋದ್ರಲ್ಲೇ ಆಯ್ತು. ಇದ್ರ ಬಗ್ಗೆನೂ ದಯವಿಟ್ಟು ಗಮನ ಹರಿಸಿ ನಮ್ಮ ನೆನ್ಮಂಗ್ಲ ತಾಲೂಕು ಜನಗಳಿಗೆ ಓಡಾಡಕ್ಕೆ ಒಂದು ರಸ್ತೆ ಮಾಡ್ಕೊಂಡ್ ಕೊಡಿ. ನಾವೇನಾದ್ರೂ ಬೇರೆ ಏನಾದ್ರು ಕೇಳ್ತಾ ಇದೀವಾ? ರಸ್ತೆ ಮಾಡ್ಕೊಂಡ್ ಕೊಡಿ ಸರ್. ನೋಡಿ ಸರ್, ಅಲ್ಲಿ ಗಾಡಿ ಹೆಂಗ್ ಬರ್ಬೇಕು ನೋಡಿ, ಅಲ್ಲಿ ದೊಡ್ಡ ಗಾಡಿ ಬರ್ತಾ ಇದೆ ನೋಡಿ. ಈ ಲಾರಿ ಹಿಂದೆ ಅವನಾದ್ರೂ ಟೂ ವೀಲರ್ ಹೋಗಕ್ಕಾಗುತ್ತಾ, ಕಾರಲ್ಲಿ ಹೋಗಕ್ಕಾಗುತ್ತಾ? ನೋಡಿ, ಧೂಳು ನೋಡಿ, ಎಷ್ಟು ಧೂಳು ಬರ್ತಾ ಇದೆ ನೋಡಿ, ಧೂಳು. ಹಿಂದೆ ಬರೋರು ಏನು ಕಾಣಿಸಲ್ಲ. ಅದರಿಂದ ಸಂಬಂಧಪಟ್ಟವರು ಆದಷ್ಟು ಬೇಗ ಈ ರಸ್ತೆ ರೆಡಿ ಮಾಡಿಸಿ. ಇಲ್ಲ ಅಂದ್ರೆ ನಾವು KRS ಪಾರ್ಟಿಯಿಂದ ಎಲ್ಲರೂ ಸೇರಿ ಸಂಬಂಧಪಟ್ಟ ಅಧಿಕಾರಿಗಳು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಅವ್ರ ಭಾವಚಿತ್ರನ ಶವಯಾತ್ರೆ ಮಾಡ್ತೀವಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ.